ಕಳಮ್ಮರು ಐದಾರೋ ಇಲ್ವೋ? ಕಳಮರೆ, ಕಳಮರೆ, ಯಾರಿದ್ದೀರಾ ಮನೆಗೆ? ಮಲ್ಲಿ. ಓಹ್ ಗೌರಕ್ಕ, ಏನಕ್ಕ? ಬಾ ಕುತ್ಕ ಬಾ. ಯಾವಾಗ ಬಂದೆ ಊರಿಂದ? ನಿನ್ನೆ ಸಾಯಂಕಾಲ ಬಂದೆ ಕಣೆ ಮಲ್ಲಿ. ಏನು ಅಮ್ಮವ್ರು ಎಲ್ಲೋದ್ರು? ಕಳಮ್ಮರು ನಿಮ್ಮ ಅತ್ತೆ ಮನೆಗೆ ಯಾರು ಇಲ್ಲ? ನಮ್ಮ ಅತ್ತೆ ಎಲ್ಲೋ ಹೋಗೈತೆ, ಎಲ್ಲಿಗೆ ಹೋಗೈತೆ ಗೊತ್ತಿಲ್ಲ. ಬಾ ಕುಕ್ಕ ಬರಕ್ಕ, ಬಾ ಕುಕ್ಕ ಬಾ. ಏನ್ ಸಮಾಚಾರ? ನಮ್ಮ ನೇತ್ರ ಚೆನ್ನಾಗಿದ್ಲಾ? ಮನೆ ಎಲ್ಲಿವರೆಗೂ ಬಂತು? ಹೂನಮ್ಮ, ನೇತ್ರ ತುಂಬಾ ಚೆನ್ನಾಗಿದ್ದಾಳೆ. ಹೆಂಗೋ ಅವ್ರಪ್ಪಯ್ಯ 8 ಲಕ್ಷ ಕೊಟ್ಟಿದ್ಕೆ 5 ಲಕ್ಷ ಮನೆ ಕಟ್ಟ ಕೊಟ್ರು, ಇನ್ನು 3 ಲಕ್ಷ ಏನ್ ಮಾಡಿದಾಳೋ ಗೊತ್ತಿಲ್ಲ. ಒಡವೆ ಮಾಡಿಸ್ತೀನಿ ಅಂತಿದ್ಲು, ಮಾಡಿಸ್ತಾಳೋ ಬಿಡ್ತಾಳೋ ಗೊತ್ತಿಲ್ಲ. ಚೆನ್ನಾಗಿದ್ದಾಳೆ. ಓಹ್ ಹೌದಾ? ಮನೆ ಹಂಗಾರೆ ಎಲ್ಲಿವರೆಗೂ ಬಂತು? ಇನ್ನ ಎಷ್ಟು ದಿನ ಬೇಕು ಎಲ್ಲ ಪೂರ್ತಿ ಆಗಕ್ಕೆ? ಇನ್ನೇನು ಇವಾಗ 2 ತಿಂಗಳಾಯ್ತು, ಇನ್ನೊಂದು 2 ತಿಂಗಳೊಳಗೆ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಿದ್ಲು. ನೀನು ಆಲೇನೆ ಎಲ್ಲ ಸಜ್ಜೆ ಎಲ್ಲ ಆಗ್ತಾ ಇದ್ರು. ಮ್ಯಾಕೆ ಇದು RCC ಹಾಕ್ಬೇಕಲ್ಲ, ಅದಕ್ಕೆಲ್ಲ ಕಬ್ಬಣ ಪಬ್ಬಣ ಕಟ್ಟಬೇಕು ಅಂತ ಹೇಳ್ತಿದ್ಲು. ನಾನೇನು ಹೋಗಿಲ್ಲ. ಅವತ್ತೊಂದು ದಿವಸ ಕರ್ಕೊಂಡು ಹೋಗಿದ್ಲು. ಅವತ್ತಿನ ಗೋಡೆ ಆಗಿತ್ತಷ್ಟೇನೆ. ಸಜ್ಜೆ ಆಗ್ತಾ ಇದ್ರು. ಇವತ್ತಾಲೇನೆ ಮೊರಡೋ ಏನೋ ಹಾಕ್ತಾರೆ ಅಂತ ಹೇಳ್ತಿದ್ಲು. ನಾಳೆಕೇನೋ ಹಾಕ್ತಾರೇನೋ ಗೊತ್ತಿಲ್ಲ. ಹೌದಾ? ಹೆಂಗೋ ಬೇಗ ಆಗಲಿ. ಆಗುತ್ತಮ್ಮ, ಅವಳದೇನ್ ಮನೆ ಬೇಗ ಆಗುತ್ತೆ. ಅದ್ ಸರಿ, ಗುಲಾಬಿದು ಸೀಮಂತ ಮಾಡಿದ್ರ ನೀವು? ನೇತ್ರಿಗೆ ಚೀಟಿ ಕಳಿಸಿದ್ನಂತೆ ರಾಜ? ಹೌದು, ಸೀಮಂತ ಮಾಡಿದ್ದು ಆಯ್ತು, ಅವಳದು ಹೆರಿಗೆ ಆಗಿದ್ದು ಆಯ್ತು. ಯಾಕಕ್ಕ, ನಿನಗೆ ಗೊತ್ತಿರ್ಲಿಲ್ವಾ? ಏನು ಸೀಮಂತ ಮಾಡಿದ್ರ? ಅಲ್ಲ, ಇದಕ್ಕೆ ನಿಮ್ಮ ಮತ್ತೆ ಒಪ್ಕೊಂತ ಸೀಮಂತ ಮಾಡಕ್ಕೆ? ಅಲ್ಲ, ನೀವ್ಯಾಕೆ ಅವಳು ಸೀಮಂತ ಮಾಡಿದ್ರಿ? ನೇತ್ರ ಹಂಗೆ ಬೈಕಂತ ಇದ್ಲು. ಅಲ್ಲ, ಇವ್ರಿಗೇನ್ ಬುದ್ಧಿ ಇಲ್ವಾ? ಇವ್ರ್ಯಾಕೆ ಸೀಮಂತ ಮಾಡ್ಬೇಕು ಅಂತನ ಬೈತಿದ್ಲು. ಎಲ್ಲೋದ್ರು ಕಾಳಮ್ಮರು? ಅವ್ರ ಹತ್ರನೇ ಮಾತಾಡೋಣ ಅಂತ ಬಂದೆ. ನೇತ್ರ ಎಲ್ಲ ಹೇಳ್ ಕಳ್ಸಿದ್ಲು, ಮಾತಾಡ್ಕಂಬ ಏನಾಯ್ತು ಅಂತಾನ ಅದಕ್ಕೆ ಬಂದೆ, ಮಾತಾಡ್ಸ್ಕೊಳೋಣ ಅಂತಾನ. ಈಗ ನೋಡಿದ್ರೆ ಅವರೇ ಇಲ್ವಲ್ಲ. ಅಯ್ಯೋ, ಸೀಮಂತ ಮಾಡೋದ್ರಿಂದನ ನಿಮ್ಗೆ ಯಾಕೆ ಸಂಕಟ ಆಗ್ತಿದೆ? ನೇತ್ರಿಗೆ ಏನಕ್ಕೆ ಸಂಕಟ ಅಂತೆ? ಇದೊಳೆ ಸರಿಯಾಗಿ ಹೇಳ್ತೆ ಮಲ್ಲಿ. ಅಲ್ಲ, ಮನೆ ಕೆಲಸದೊಳಗೆ ನೀವು ಸೀಮಂತ ಮಾಡೋದು ಬೇಕಾಗಿತ್ತಾ? ಏನಿಲ್ಲ ಅಂದ್ರೆ ಒಂದು 10-15 ಸಾವಿರನಾದ್ರೂ ದುಡ್ಡು ಖರ್ಚಾಗಿರುತ್ತೆ. ಅಷ್ಟೆಲ್ಲನ ಅವಳಿಗೆ ಯಾಕೆ ಖರ್ಚು ಮಾಡಬೇಕು ಅಂತಾನ? ಮನೆ ಕೆಲಸದೊಳಗೆ ಮನೆ ಕೆಲಸ ಮಾಡಕ್ಕೆ ತಕ್ಕಂಗೆ ಸಂಬಳನೂ ಕೊಡ್ತೀರಾ, ಊಟನೂ ಮಾಡ್ತಾಳೆ 3 ಟೈಮು 2 ಟೈಮನು. ಇನ್ನೇನಕ್ಕೆ ಸೀಮಂತ ಗೀಮಂತ ಮಾಡೋದು? ನಿನಗೆ ಯಾಕಕ್ಕ ಅದೆಲ್ಲನ? ನಮ್ಮ ಮನೆ ಸುದ್ದಿ ಇಷ್ಟಕ್ಕೂ ನೇತ್ರ ಯಾಕೆ ತಲೆ ಕೆಡಿಸ್ಕೋಬೇಕು ಈ ವಿಷಯದಲ್ಲಿ? ಅವಳೇನಾದ್ರೂ ದುಡ್ಡು ಕೊಟ್ಟಿದ್ದಾಳ? ಇಲ್ಲ ತಾನೆ. ನಮ್ ದುಡ್ಡು ನಾವು ಇಷ್ಟಪಟ್ಟು ಮಾಡಿದ್ವಿ. ನೋಡ್ದ ಈ ಮಲ್ಲಿ, ನಾನೇನೆ ನಮ್ ದುಡ್ಡು ಅಂತಾಳೆ. ಅವಳು ಮೊದಲು ಬಡತನದಾಗಿದ್ದ ಮರ್ತೇವಳೆ. ಸಾವುಕಾರ ಮನೆ ಸೊಸೆ ಹಾಕ್ತಿದೀನಿ ಅಂತಾನೆ ಏನ್ ದಿಮಾಕ್ನ ಮಾತಾಡ್ತಾಳೆ. ನಮ್ ದುಡ್ಡು ನಾವು ಮಾಡಿದೀವಿ ಅಂತಾನೆ. ಏನಾಯ್ತಕ್ಕ? ಏನು ಇಲ್ಲ ಬಿಡಮ್ಮ, ನೀನು ತುಂಬಾ ಬದಲಾಗಿದ್ಯಾ ಮೊದ್ಲಿನ್ಕೂ ಇವಾಗಿಂದ್ಕೂ. ಹೊಸ್ದಾಗ್ ಮದ್ವೆ ಆದಾಗ ಹೆಂಗಿದ್ದೆ, ಈಗ ನೋಡು ಹೆಂಗ್ ಬದಲಾಗಿದ್ಯಾ. ನಮ್ಮ ಮನೆ ನಮ್ ದುಡ್ಡು ಅಂತ ಹೇಳ್ತಾ ಇದ್ಯಾ. ನೇತ್ರಾನು ಈ ಮನೆಗೆ ಸಂಬಂಧಪಟ್ಟವಳೆ, ಈ ಮನೆಗೆ ಹುಟ್ಟಿ ಬೆಳೆದಿರೋಳು. ನಿನಗಿಂತ ಹೆಚ್ಚು ಹಕ್ಕು ಅವಳಿಗೈತೆ ಮಲ್ಲಿ. ನೀನಿನ್ನ ಬಂದಿರೋಳು. ಹೌದೇನಕ್ಕ? ಅಲ್ಲ, ಸೊಸೆಗಿಂತನ ಮಗಳಿಗೆ ಅದ್ ಹಕ್ಕು ಜಾಸ್ತಿ ಆಗುತ್ತೆ? ನೀನೇ ಹೇಳ್ತೀಯಾ? ನಿನಗೆ ಗಂಡನ ಮನೇಲಿ ಹಕ್ಕು ಜಾಸ್ತಿ ಆಯ್ತೋ ಅಥವಾ ನಿನ್ ತವ್ರ ಮನೆಯಲ್ಲೋ? ಹೇಳು. ಇಲ್ಲಿ ಲಸ್ಮಕ್ಕಯಿಂದ ತಾನೆ ಹಕ್ಕು ಜಾಸ್ತಿ ಇರೋದು ನಿಮ್ಮ ಮನೆಯಲ್ಲಿ. ಹೌದು, ಅದಕ್ಕೇನೀಗ? ಅದಕ್ಕೇನು ಇಲ್ಲ, ನೇತ್ರಾಗೆ ಜಾಸ್ತಿ ಹಕ್ಕಿಲ್ಲಿರೋದು ಅಂತ ಹೇಳ್ದಲ್ಲ, ಅದಕ್ಕೆ. ಮದ್ವೆ ಆದ್ಮೇಲೆ ತವ್ರ ಮನೆ ಮೇಲೆ ಯಾವುದೇ ಹಕ್ಕು ಇರಲ್ಲ ಹೆಣ್ಮಕ್ಳಿಗೆ. ಏನೋ ಅವ್ರ ಪ್ರೀತಿಯಿಂದನ ಆಸ್ತಿ ಕೊಟ್ರೆ ಇಸ್ಕೋಬಹುದು, ಇಲ್ಲ ಅಂದ್ರೆ ಇಲ್ಲ ಅಷ್ಟೇನೆ. ಇಲ್ಲೇನಿದ್ರು ನನಗೆ ಹಕ್ಕಿರೋದು ನೇತ್ರಗಿನ್ನ ಜಾಸ್ತಿ. ನೇತ್ರಿಗೆ ತವ್ರ ಮನೆ ಅನ್ನೋ ಅಭಿಮಾನ, ಪ್ರೀತಿ, ಗೌರವ ಇರಬೇಕು ಅಷ್ಟೇನೆ. ಅದ್ ಬಿಟ್ಬಿಟ್ಟು ಹಕ್ಕು ಅದು ಇದು ಅಂತಾನ ಚಲಾಯಿಸಕ್ ಬರಬಾರ್ದು ಇಲ್ಲಿ. ಯಾಕೆಂದ್ರೆ ನೇತ್ರಗೆ ನಮ್ಮ ಮಾವ ದುಡ್ಡು ಕೊಟ್ಟಿದ್ದಾರೆ, ಕೇಳಿದಷ್ಟು ದುಡ್ಡು ಕೊಟ್ಟಿದ್ದಾರೆ ಮನೆ ಕಟ್ಟಕ್ಕೆ ಅವಳಿಗೆ ಎಲ್ಲಾನ. ಈಗ ಈ ಆಸ್ತಿ ಮೇಲಾಗ್ಲಿ ಈ ಮನೆ ಮೇಲಾಗ್ಲಿ ಯಾವ ಹಕ್ಕು ಇಲ್ಲ. ಆದ್ರೆ ಬಂದು ಹೋಗಕ್ಕೆ ನಾವ್ ಯಾವ್ದೇ ತರದ ಅಡ್ಡಿ ಮಾಡಲ್ಲ. ಓಹೋ, ಸರಿ ಸರಿ ಆಯ್ತು ಬಿಡಮ್ಮ. ಹೋಗಿ ನೇತ್ರನ್ಗೆ ಹಿಂಗೆ ಹೇಳ್ತೀನಿ. ಮಲ್ಲಿ ಹಿಂಗೆ ಹೇಳಿದ್ಲಮ್ಮ, ನಿನ್ಗೆ ಯಾವ ಹಕ್ಕು ಇಲ್ವಂತೆ, ತವ್ರ ಮನೆಗೆ ಹೋಗ್ ಬರೋದಷ್ಟೇನೆ, ಉಂಡು ಬರಕಷ್ಟೇ ನೀನು ಹೋಗ್ಬೇಕು ಅಂತಾನ. ಅಯ್ಯೋ ಅಕ್ಕ, ನಾನೆಲ್ಲ ಹಂಗಂದೆ? ಅಲ್ಲ, ಹೇಳಿದ್ದು ಅಷ್ಟೇನೆ. ಮದ್ವೆ ಆದ್ಮೇಲೆ ಹಕ್ಕು ಚಲಾಯಿಸಬಾರ್ದು ಅವರು ಹೆಣ್ಮಕ್ಳಾದವ್ರು, ಅತ್ತಿಗೆರ ಹತ್ರ ಆಗ್ಲಿ ಅಥವಾ ತಮ್ಮನ ಹೆಂಡತಿ ಹತ್ರ ಆಗ್ಲಿ. ಯಾಕೆಂದ್ರೆ ಹಂಗೆ ಎಲ್ಲ ಚಲಾಯಿಸಕ್ ಹೋದ್ರೆ ಜಗಳಗಳಾಗ್ತಾವೆ, ಸಂಸಾರ ಉಳಿಯಲ್ಲ. ಏನಿದ್ರು ಹೆಣ್ಮಕ್ಳು ಬರ್ಬೇಕು, 4 ದಿವಸ ಇರ್ಬೇಕು, ಪ್ರೀತಿಯಿಂದನ ಮಾತಾಡ್ಸ್ಬೇಕು, ಎಲ್ಲಾರನು ಹೋಗ್ಬೇಕು ಅಷ್ಟೇನೆ. ಅದ್ ಬಿಟ್ಬಿಟ್ಟು ಹಕ್ಕು ಅದು ಇದು ಅಂತ ಜಗಳ ತೆಗಿಬಾರ್ದು ಮನೆಗೆ ಬಂದು. ನೀವ್ ಯಾಕೆ ಇದು ಮಾಡಿದ್ರಿ, ಅವ್ರಿಗೆ ಯಾಕೆ ಖರ್ಚು ಮಾಡಿರಿ, ಅವ್ರಿಗೆ ಯಾಕೆ ಸೀಮಂತ ಮಾಡಿದ್ರಿ ಅಂತಾನ ಕೇಳಕ್ ಹೋಗ್ಬಾರ್ದು. ಈ ಮಲ್ಲಿದು ಯಾಕೋ ಜಾಸ್ತಿ ಆಗ್ತೈತಿ. ನೋಡ್ದ ಎಷ್ಟು ದಿಮಾಕಿಂದ ಮಾತಾಡ್ತಾಳೆ. ಮಾತಾಡಬಾರ್ದು. ಹೆಣ್ಮಕ್ಳು ಆದವ್ರಿಗೆ ಹಕ್ಕಿರುತ್ತೆ, ಮಾತಾಡ್ತಾರೆ. ತವ್ರ ಮನೆಯವ್ರು ಏನಾದ್ರೂ ತಪ್ಪು ಮಾಡ್ದಾಗ ಹೇಳ್ತಾರೆ. ಇವಳು ನೋಡಿ ಹೆಂಗೆ ಹೇಳ್ತಾಳೆ. ತವ್ರ ಮನೆಗೆ ಕೂಲಿ ಮಾಡ್ಕೊಂಡು ತಿನ್ನೋಳು, ಅದನ್ನೆಲ್ಲ ಮರೆತು ಈಗ ಎಷ್ಟು ದಿಮಾಕಿಂದ ಮಾತಾಡ್ತಾಳೆ. ನಮ್ಮ ಮನೆ ನಮ್ಮ ಆಸ್ತಿ ನಮ್ಮ ದುಡ್ಡು ಅಂತಾನ. ಅದಕ್ಕೆ ಮತ್ತೆ ಅದೇನೋ ಹೇಳ್ತಾರಲ್ಲ, ಕತ್ತೆಗೊಂದು ಕಾಲ ಬರುತ್ತೆ ಅಂತಾನೆ, ಹಂಗಾಯ್ತು ಅನ್ಸುತ್ತೆ. ಅಕ್ಕ ಅಕ್ಕ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಕಾಫಿ ಕುಡಿತೀರಾ? ಕಾಫಿ ಕಾಸ್ಕೊಂಬಲ್ಲ? ಏನು ಬೇಡಮ್ಮ, ನನಗೇನು ಬೇಡ. ನಾನು ಕಾಳಮ್ಮವ್ರನ್ನ ಮಾತಾಡ್ಸ್ಕೊಂಡು ಹೋಗ್ಬೇಕು. ಮಲ್ಲಿ, ನೀನು ತುಂಬಾ ಬದಲಾಗಿದ್ಯಾ ಬಿಡಮ್ಮ. ಮೊದ್ಲಿನ ಬಡತನನ ಮರ್ತಿದ್ಯಾ.
ನಿನ್ ತವ್ರ ಮನೇಲಿ ಎಷ್ಟು ಕಷ್ಟಪಡ್ತಿದ್ರಿ ನೀನು ನಿಮ್ಮ ಅಮ್ಮಯ್ಯ ನಿಮ್ಮ ಅಪ್ಪಯ್ಯ ಕೂಲಿ ಹೋಗಿ ಜೀವನ ನಡೆಸ್ಬೇಕಾಗಿತ್ತು. ಆದ್ರೆ ಈಗ ನಿನ್ಗೆ ಎಲ್ಲನ ಬೇಕಾಗಿದ್ದೆಲ್ಲ ತಗೋಬಹುದು. ತುಂಬಾ ಆಸ್ತಿ ಇದೆ, ದೊಡ್ಡ ಮನೆ, ಹೊಲ ಗದ್ದೆ ಎಲ್ಲ ಐತೆ. ಅದಕ್ಕೆ ತುಂಬಾ ಬದಲಾಗಿದ್ಯಾ. ಈ ಬದಲಾವಣೆ ಬೇಡ. ಹಿಂದಿಂದ ಕಷ್ಟನ ನೆನೆಸ್ಕೊ. ಗೊತ್ತಾಯ್ತಾ? ಯಾಕಕ್ಕ ಹಿಂಗೆ ಹೇಳ್ತಾ ಇದೀಯಾ? ನಾನು ಯಾವತ್ತೂ ಹಿಂದಿನ ದಾರಿನ ಮರೆಯಲ್ಲ. ಸುಖ ಬಂತು ಅಂತನ ಕಷ್ಟಪಟ್ಟಿರೋದನ್ನ ಮರೆಯಲ್ಲ. ಯಾವತ್ತೂ ನೆನ್ಸ್ಕೊಂತೀನಿ. ನಾನು ಆದಷ್ಟು ಯಾರಿಗಾದ್ರೂ ಸಹಾಯ ಮಾಡಕ್ಕಾದ್ರೆ ಮಾಡ್ತೀನಿ, ನನ್ನ ಕೈಲಾಗಿರೋ ಸಹಾಯನ. ಗೊತ್ತಾಯ್ತಾ? ನಾನೇನ್ ಮರೆಯಲ್ಲ. ನೀನ್ ಮರಿಬೋದು ಅಷ್ಟೇನೆ. ಏನು ನಾನೇಕೆ ಮರೀಲಿ? ಅಯ್ಯೋ, ನನ್ಗೆ ಈಗಲೂ ಕಷ್ಟನೇ ಇರೋದು. ಒಳ್ಳೇದ್ ಮಾಡಿದ್ರೆ ಒಳ್ಳೇದಾಗುತ್ತೆ. ನಾನು ಕಷ್ಟ ಇದ್ರು ದೇವಸ್ಥಾನಕ್ಕೆ ಹೋಗ್ತಿದ್ದೆ, ನೆಲ ಒರೆಸ್ತಿದ್ದೆ. ಆಮೇಲೆ ಯಾರಾದ್ರೂ ವಯಸ್ಸಾಗಿರೋರು ಅಥವಾ ಅಂಗವಿಕಲರು ಅವ್ರಿಗೇನಾದ್ರು ಸಹಾಯ ಬೇಕಂದ್ರೆ ಮಾಡ್ತಿದ್ದೆ. ಯಾರಾದ್ರೂ ಭಿಕ್ಷುಕರು ಬಂದ್ರೆ ಊಟ ಹಾಕ್ತಿದ್ದೆ. ಅದಕ್ಕೆ ನನಗೆ ಇವತ್ತು ಆ ದೇವರು ಸಮೃದ್ಧಿಯಾಗಿ ಮನೆಗೆ ಸೇರ್ಸಿದ್ದಾನೆ. ಒಳ್ಳೇದ್ ಮಾಡಿದ್ರೆ ಒಳ್ಳೇದಾಗುತ್ತೆ ಬಿಡಕ್ಕ. ಅಂದ್ರೆ ನಾನು ಒಳ್ಳೇದ್ ಮಾಡಿಲ್ಲ, ಅದಕ್ಕೆ ನನಗೆ ಗಂಡನ ಮನೆಗೂ ಒಳ್ಳೇದಾಗಿಲ್ಲ ಅಂತ ನಾನು ಹೇಳ್ತಾ ಇರೋದು. ನಾನು ನಿನ್ ಬಗ್ಗೆ ಹೇಳಿಲ್ಲ, ಎಲ್ಲ ಸಾಮಾನ್ಯವಾಗಿ ಹಂಗೆ ಅಂತ ಹೇಳ್ತಾರಲ್ವಾ, ಹಂಗೆ ಹೇಳಿದ್ದು. ನಿನ್ ಬಗ್ಗೆ ಎಲ್ಲ ನಾನು ಹೇಳಿದ್ದು. ನೀನ್ ಯಾಕೆ ತಪ್ಪು ತಿಳ್ಕೊಂತೀಯ? ಅತ್ತೆ ಬಂತು ನೋಡು, ಮಾತಾಡು. ಅಮ್ಮೋರೆ, ಯಾವಾಗ ಬಂದ್ರಿ? ಚೆನ್ನಾಗಿದ್ದೀರಾ? ಹೂ ಕಣೆ ಗೌರಿ, ನಾನ್ ಚೆನ್ನಾಗಿದ್ದೀನಿ. ನೀನ್ ಚೆನ್ನಾಗಿದ್ಯಾ? ಯಾವಾಗ ಬಂದೆ? ಈಗಿನ ಬಂದೆ ಅಮ್ಮೋರೆ. ಕುಕ್ಕ ಬರ್ರಿ. ಈಗ ಬಂದ್ಯಾ? ಏನಾರ ಕಾಪಿ ಗೀಪಿ ಕುಡ್ದೆ ಇಲ್ವೋ? ಮಲ್ಲಿ ಕೊಟ್ಲೋ ಇಲ್ವೋ? ಅಯ್ಯೋ, ಅದೆಲ್ಲ ಏನು ಬೇಡ. ಕಾಪಿ ಕಾಸು ಕೊಡ್ತೀನಿ ಅಲ್ಲೋ, ಏನು ಬೇಡ ಅಂದೆ. ಕುಕ್ಕಳ್ರಿ, ನಿಂತಾಗ ಸ್ವಲ್ಪ ಮಾತಾಡ್ಬೇಕಾಯ್ತು, ಅದಕ್ಕೆ ಬಂದೆ. ಎಲ್ಗೋಗಿದ್ರಿ ಇಷ್ಟೊತ್ತು? ನಾನು ಅದೇ ಗುಲಾಬಿಗೆ ಹೆರಿಗೆ ಆಗಿತ್ತಲ್ಲ, ನೋಡ್ಕೊಂಬರೋಣ ಅಂತ ಹೋಗಿದ್ದೆ. ಚೆನ್ನಾಗೈದಪ್ಪ, ಹೆಣ್ಣು ಹುಡುಗಿ ಚೆನ್ನಾಗೈದಾಳೆ. ಗುಲಾಬಿನೂ ಮಗಳೂನು ಇಬ್ರು ಚೆನ್ನಾಗಿಲ್ದೇ ಇರುತ್ತಾ? ನಿಮ್ಮನೆ ಊಟ ಬೇರೆ ತಿಂದು ಬೆಳೆದಿದ್ದಾಳೆ ಗುಲಾಬಿ. ಮತ್ತೆ ಮಗುನು ಚೆನ್ನಾಗಿ ಬೆಳೆದಿರುತ್ತೆ, ಚೆನ್ನಾಗಿ ಬೆಳವಣಿಗೆ ಆಗಿರುತ್ತೆ. ಅದ್ರಾಗ ಏನೈತೆ? ಕುತ್ಕೊಳ್ರಿ. ಅದು ಸರಿನೇನು. ನಮ್ಮನೆಗಿದ್ದಾಗ ನಾವೇನ್ ಮಾಡ್ತೀವಿ ಅದನ್ನ ಅವಳಿಗೂ ಕೊಡ್ತೀವಿ. ನೀನು ಊಟ ಮಾಡಮ್ಮ ಅಂತ ಹೆಚ್ಚಾಗಿದ್ರೆ ಸಾರು ಏನಾದ್ರೂ ತಿಂಡಿ ಗಿಂಡಿ ಮಾಡಿದಾಗ ತಗೊಂಡೋಗಳ ಮನೆಗೂ ಗಂಡಗೂ ಕೊಡೋಳು. ಹಬ್ಬದಾಗೂ ಬರೋಳು. ಏನೋ ಅಡಿಗೆ ತನ ಮಾಡಿದ್ರೆ ವಿಶೇಷವಾಗಿ ತಾಂಡೋಗಳು. ಚೆನ್ನಾಗಿ ಊಟ ಮಾಡ್ಕೊಂಡು ಚೆನ್ನಾಗಿದ್ಲು. ಅದಕ್ಕೆ ಯಾವ ತೊಂದರೆ ಆಗ್ದಂಗೆ ಹೆರಿಗೆ ಆಗೈತೆ. ಹೋಗಿ ನೋಡ್ಕೊಂಬಂದಮ್ಮ. ನಾನು ಹೋಗಿರ್ಲಿಲ್ಲ. ಬೈಗಾತ ಎಲ್ಗ ಹೋಗಿದ್ದು. ನಾನು ಹೊಲ ಕಡೆಕೇನೋ ಹೋಗಿದ್ದೆ, ಹಂಗೆ ಅಡ್ಡಾಡ್ಕೆ ಬರೋಣ ಅಂತ. ಬೈನಾಗ ಹೇಳಿಲ್ಲ ಮಲ್ಲಿ. ಅದಕ್ಕೆ ಬಿಡಿ ಅಡ್ಡಾಗ ಹೋಗೋಣ ಅಂತ ಸುಮ್ಮನಾಗಿದ್ದೆ. ಈಗ ಹೋಗಿ ಮಾತಾಡ್ಸ್ಕೊಂಡ್ ಬಂದೆ. ಚೆನ್ನಾಗಿದ್ದಾರೆ. ಅಲ್ಲ, ನಿಮ್ಮ ಮನೆಗೆ ಊಟ ತಿಂದು ಬೆಳೆದವಳೆ ಅಂದಮೇಲೆ ಚೆನ್ನಾಗಿರ್ಲೇಬೇಕಲ್ಲ ಅಮ್ಮೋರೆ. ಅಲ್ಲ ಅಮ್ಮೋರೆ, ನೀವೇನು ಅವಳಿಗೆ ಸೀಮಂತ ಮಾಡೋದು, ಅವಳು ನೋಡ್ಕೊಂಬೋದು, ಏನು ಹಿಂಗೆಲ್ಲ ಇದು ಮಾಡ್ತಾ ಇದ್ದೀರಂತೆ? ನೇತ್ರ ಅಂತೂ ಯಾಕೆ ಇವರೆಲ್ಲ ನಿಂಗೆ ಮಾಡ್ತಾ ಇದ್ದಾರೆ? ನಮ್ಮ ಅಮ್ಮಯ್ಯಾರು ನಮ್ಮ ಅಪ್ಪಯ್ಯಾರು ಒಂದಿಷ್ಟು ಗೊತ್ತಾಗಲ್ವಾ ಅಂತ ನಾ ಕೇಳ್ತಾ ಇದ್ಲು. ಯಾಕಮ್ಮೋರೆ? ಅಲ್ಲ, ಅವಳು ಯಾಕೆ ಸೀಮಂತ ಮಾಡಕ್ ಹೋದ್ರಿ? ಗೌರಿ, ಅದು ನಾನು ಮೊದಲು ಈ ಮಲ್ಲಿ ಸೀಮಂತ ಮಾಡೋಣ ಅಂತ ಹೇಳಿದಾಗ ನಾನು ಬೇಡ ಅಂತಾನೆ ಸುಮ್ಮನಿಸಿದ್ದೆ. ನಮ್ಮ ರಾಜುಗೂ ಬೇಡ ಅಂತ ಹೇಳಿ ಸುಮ್ಮನಿಸಿದ್ದೆ. ಇನ್ನೇನು ಅವರು ಸುಮ್ಮನಾಗಿದ್ರು. ಆದ್ರೆ ಏನ್ ಮಾಡೋದು? ಆ ತಿಮ್ಮಿ ಇದ್ದಾಳಲ್ಲ, ಆ ತಿಮ್ಮಿ ಸಾಯ ತಕನ ಈ ಮನೆಗೆ ನನಗೆ ಯಾವುದೇನೆ ಅಧಿಕಾರ ಇರಲ್ಲ. ನನ್ನ ಮಾತಿಗೆ ಕವಡೆ ಕಾಸಿನ ಬೆಲೆನೂ ಇರಲ್ಲ. ಅವಳು ಯಾವಾಗ ಮ್ಯಾಕ್ ಹೋಗ್ತಾಳ, ಶಿವನ್ ಪಾದ ಸೇರ್ತಾಳ ಅಂತ ಕಾಯ್ತಾ ಇದ್ದೀನಿ. ಅವಳಿಂದಾನೆ ಎಲ್ಲ ಆಗಿದ್ದು. ಈ ಮನೆಯಾಗೆ ನಾನೇನೇ ಒಂದು ಹೇಳಿದ್ರು ಅದಕ್ಕೆಲ್ಲ ಉಲ್ಟಾ ಮಾಡ್ತಾಳೆ. ಏನ್ ಮಾಡೋದು? ನನ್ನ ಕರ್ಮ. ಹೌದಾ ಮೋರೆ? ತಿಮ್ಮಜ್ಜಿಯಿಂದನ ಆ ಅಜ್ಜಿನ ಹೇಳಿದ್ದು ಸೀಮಂತ ಮಾಡಕ್ಕೆ ಅಂತನ? ಅಯ್ಯೋಯ್ಯೋ. ಅಲ್ಲ ಮೋರೆ, ಆ ಅಜ್ಜಿಗೆ ಏನ್ ಗೊತ್ತಾಗುತ್ತೆ? ಕಿವೆ ಕೇಳಿಸಲ್ಲ, ಏನು ಇಲ್ಲ. ಆ ಅಜ್ಜಿಗೆ ಸೀಮಂತ ಮಾಡ್ತಾರೋ ಬಿಡ್ತಾರೋ ಅಂತ ಏನ್ ನೀವ್ಯಾಕೆ ಹೇಳಕ್ ಹೋಗಿದ್ರಿ? ನಾನಲ್ಲ ಕಣೆ. ನಾನು ಮಲ್ಲಿ ಮಾತಾಡ್ತಾ ಇರ್ಬೇಕಾರೆ ಬಂದ್ಲು ಅವಜ್ಜಿ. ಏನೇ ಮಾತಾಡ್ತಾ ಇದ್ರಾ ಏನೋ, ನಿಮ್ಮ ಅತ್ತೆ ಬೈತಾ ಇದ್ದಾಳೆ, ಯಾಕೆ ಏನು ಎತ್ತ ಅಂತ ವಿಚಾರಿಸಿಲ್ವ? ಆ ಮಲ್ಲಿ ಸುಮ್ಮನೆ ಇರ್ಬೇಕೋ ಬೇಡವೋ? ನಾನು ಹೇಳ್ಬೇಡ ಅಂತ ಹೇಳೋವಷ್ಟರಲ್ಲಿ ಹೋಗಿ ಕಿವೆ ಕೂದ್ಬಿಟ್ಲು. ಗುಲಾಬಿದ ಸೀಮಂತ ಮಾಡೋಣ ಅಂತ ಹೇಳ್ತಾ ಇದ್ದಾರೆ ನಿಮ್ಮಮ್ಮಗ, ಅದಕ್ಕೆ ಅತ್ತೆ ಒಪ್ತಿಲ್ಲ ಅಂತ ಹೇಳ್ಬಿಟ್ಲು ಅಕ್ಕಿ ಹುಡುದಿಮ್ಮಿಗೆ. ಆವಾಗ ಅವಳು ನನ್ನ ಬಾಯಿ ಮುಚ್ಚಿ ಸೀಮಂತನ ಮಾಡ್ಬಿಟ್ಲು. ಅಷ್ಟೇ ಅಲ್ಲ ಕಣೆ, ನಮ್ಮ ರಾಜ ಇನ್ನೊಂದು ತಪ್ಪು ಕೆಲಸ ಮಾಡವನೆ. ಏನು? ಆ ಗುಲಾಬಿ ಬಸ್ರಿ ಅಲ್ವಾ, ಇವಾಗ ಮನೆ ಕೆಲ್ಸಕ್ಕೆ ಬರಲ್ವಲ್ಲ ಇನ್ನು. ಆ ಹುಡುಗಿ ದೊಡ್ಡದಾಗ ತಕನ ಅಲ್ಲಿವರೆಗೂ ನಿನ್ ಕೆಲ್ಸಕ್ಕೆ ಬರಬೇಡ, ನಿನ್ ಸಂಬಳನ ನಿನ್ ಮನೆಗೆ ತಲುಪಿಸ್ತೀವಿ ಅಂತಾನ. ನೋಡು ನನ್ನ ಮಕ್ಕಳು ಎಂತ ಉದಾರಿಗಳು ಅಂತಾನೆ. ಹೌದಾ? ಅಯ್ಯಯ್ಯೋ, ಏನಮ್ಮೋರೆ. ಅಲ್ಲ, ರಾಜನ್ಗೇನು ಬುದ್ಧಿ ಇಲ್ವಾ? ಯಾಕೆ ಹಿಂಗೆಲ್ಲ ಮಾಡ್ತಾನಲ್ಲ? ಬಡವರು ಸರಿ ಕೊಡ್ಬೇಕು, ಅವ್ರು ಕೆಲಸ ಮಾಡಿದ್ರೆ ದುಡ್ಡು ಕೊಡ್ಬೇಕು. ಇಲ್ಲಾಂದ್ರೆ ಸೀಮಂತ ಮಾಡಿ ಹಿಂಗೆಲ್ಲ ನಾನು ದುಡ್ಡು ಕೊಡೋ ಅಂತ ಅವಶ್ಯಕತೆ ಏನೈತೆ? ಅಯ್ಯಯ್ಯೋ, ಇದು ದಡ್ಡರು ಮಾಡೋ ಕೆಲಸ ಐತೆ ಅಂತ ಹೇಳಿ ನೀರಂಗೆ ಖರ್ಚು ಮಾಡಿದ್ರೆ ನಾಳೆ ದಿವಸ ಯಾತು ಇಲ್ದಂಗೆ ಆಗುತ್ತೆ. ಅವಾಗ ಗೊತ್ತಾಗುತ್ತೆ ಈ ರಾಜಿಗೆ. ಏನ್ ಮಾಡೋದೆ ಗೌರಿ? ನಾನು ಹೇಳಿದ್ರೆ ನನ್ನ ಮಾತು ಕೇಳಲ್ಲ ಅವನು. ಹೋಗ್ಲಿ ಬಿಡಮ್ಮ. ಬಡವರು ಅವರು ನಮ್ಮ ಮನೆಗೆ ಎಷ್ಟು ವರ್ಷ ದುಡ್ದಿಲ್ಲ. ಹಿಂಗೆ ಇಂಥ ಸಂದರ್ಭದಾಗಳಿಗೆ ನಾವು ಅವ್ರಿಗೆ ಸಹಾಯ ಮಾಡಿದೆ ಇನ್ಯಾರು ಮಾಡ್ತಾರೆ? ಗಂಡ ಹೆಂಡತಿ ಇಬ್ರು ನಮ್ಮ ಮನೆಗಾಗಿ ದುಡಿತಾ ಇಲ್ವೇ ಅಂತ ಹೇಳ್ದ. ಅದಕ್ಕೆ ನನಗೂ ಯಾಕೋ ಸರಿ ಅಂತ ಅನಿಸ್ತು, ಸುಮ್ಮನೆ ಅದೇ ಅತ್ತ. ನೀವು ಹಿಂಗೆ ಎಲ್ಲದಕ್ಕೂ ಸುಮ್ಮನೆ ಆಗ್ತಾ ಇದ್ರೆ ಅಷ್ಟೇನೆ, ನಿಮ್ಮ ಕಣ್ಣೆದ್ರಿಗೇನೆ ನಿಮ್ಮ ಆಸ್ತಿ ಕರ್ಗೋ ಹೋಗುತ್ತೆ. ಏನ್ ಗೌರಕ್ಕ ಹಿಂಗೆ ಹೇಳ್ತಾ ಇದ್ಯಾ? ನನ್ನ ಗಂಡ ಬುದ್ಧಿವಂತರೇನೆ,
ಅವರು ಏನು ಬುದ್ಧಿ ಇಲ್ದಲೇನೆ ಗುಲಾಬಿಗೆ ಸಹಾಯ ಮಾಡಿಲ್ಲ. ಅವ್ರ ಕಷ್ಟ ನೋಡ್ಲಾರ್ದೇನೆ ಮನೆಗೆ ಯಾರು ದುಡಿಯೋರಿಲ್ಲ. ತಿಪ್ಪಣ್ಣ ಒಬ್ಬ ಕೆಲ್ಸಕ್ಕೆ ಹೋಗ್ತಾರೆ, ನಮ್ಮ ಹೊಲ್ದಾಗ ಕೆಲಸ ಮಾಡ್ತಾರೆ, ಮಾವ ಅವ್ರಿಗೆ ದುಡ್ಡು ಕೊಡ್ತಾರೆ, ಅದೇ ಅದು ಸಾಲಲ್ಲ ಅಂತಾನ ಇವರೇ ಕೊಡ್ತಾ ಇದ್ದಾರೆ. ಗುಲಾಬಿ ಹೇಳ್ತಾ ಇದ್ಲಲ್ವಾ, ಅದಕ್ಕೋಸ್ಕರ ಕಣ್ಣೀರ್ ಹಾಕದ್ ನೋಡಿ ಕಷ್ಟಕ್ಕೆ ಮುರುಗಿದ್ದಾರೆ. ಕಷ್ಟದಾಗಿರೋರ್ಗೆ ಸಹಾಯ ಮಾಡಿದ್ರೆ ಆ ದೇವ್ರು ನಮ್ಗೆ ಎಲ್ಲಾದ್ರೂ ಕೊಟ್ಟೆ ಕೊಡ್ತಾನೆ ಬಿಡಿ. ಆಯ್ತು ಬಿಡಮ್ಮ. ಅಮ್ಮವ್ರೆ, ನಿನ್ ಸೊಸೆ ತುಂಬಾ ಬದಲಾಗ್ಬಿಟ್ಟಾಳೆ ಮಲ್ಲಿ. ಅಲ್ಲಿ ನಿನ್ಗೆ ಯಾಕೆ ಅದೆಲ್ಲನ, ಹೋಗಿ ಕಾಪಿ ಕಾಸ್ಕ ಬರೋಗಿ ಇಬ್ರಿಗೂ. ಹೋಗು. ಸರಿ ಅತ್ತೆ, ಆಯ್ತು. ಏನ್ ಕಾಳಮ್ಮವ್ರೆ, ನಿಮ್ ಸೊಸೆ ಇಷ್ಟೊಂದು ಹೆಚ್ಕೊಬಿಟ್ಟವಳೆ, ನಿಮ್ಮ ಎದುರಿಗೇನೆ ಹೆಂಗ್ ಮಾತಾಡ್ತಾಳೆ, ಮೊದ್ಲು ಒಂದ್ ಮಾತಾಡ್ತಿರ್ಲಿಲ್ಲ. ಎಲ್ಲ ಹಂಗೇನೆ ಹೊಸ ಹೊಸದಾಗೆ ಸುಮ್ಮನಿರ್ತಾರೆ, ಆಮೇಲೆ ತಾನೆ ಒಂದಿಷ್ಟು ಚಿಗುರು ಕಂಡಂಗೆ ಎಲ್ಲ ಮಾತು ಕಲಿತಾರೆ. ಏನ್ ಮಾಡೋದು ಬಿಡು, ಹೋಗಿ. ನಮ್ಮ ನೇತ್ರಂ ಚೆನ್ನಾಗಿದ್ಲಾ, ಹುಡುಗರು ಚೆನ್ನಾಗಿದ್ವಾ? ಮನೆ ಎಲ್ಲಿವರೆಗೂ ಬಂತು? ಕಟ್ತಾ ಇದಾರೆ, ಹೆಂಗೆ ನಿಂತೈತೋ? ಕಟ್ತಾ ಇದಾರೆ ಮೋರೆ, ಚೆನ್ನಾಗಿ ನಡೀತಾ ಐತೆ. ಇನ್ನೊಂದು 2 ತಿಂಗಳು ಆಗುತ್ತೆ ಅನ್ಸುತ್ತೆ. ನಿನ್ನ ಮೊಮ್ಮಕ್ಕಳು ಇಬ್ರು ಚೆನ್ನಾಗಿದ್ದಾರೆ. ಆದ್ರೆ ಗಂಡು ಹುಡುಗ ಯಾಕೋ ಒಂದ್ ಸ್ವಲ್ಪ ಅಪ್ಪೆದ್ದು ನಂಗೆ ಆಡ್ತಾನೆ, ನಮ್ಮ ಪೊದ್ದು ತರ ಆಡ್ತಾನೆ ಅಂತ ಚಿಂತೆ ಮಾಡ್ತಾ ಇದ್ದಾಳೆ ನೇತ್ರ. ಹೌದಾ? ಕೃಷ್ಣ ಪೆಪ್ಪೆದ್ದು ನಂಗೆ ಆಡ್ತಾನ? ಅಯ್ಯಯ್ಯೋ, ಹೌದು ಅಮ್ಮರೆ, ಅದನ್ನೇ ಯೋಚನೆ ಮಾಡ್ತಾಳೆ ನೇತ್ರ. ಗಂಡು ಮಗ ಬೇರೆ, ಇವನ್ಗೆ ಹಿಂಗ ಆಯ್ತಲ್ಲಪ್ಪ ಅಂತಾನ. ಪಂಡಿತರ ತಕ್ಕೆಲ್ಲ ಕರ್ಕೊಂಡು ಹೋಗಿದ್ಲು. ಅವರು ಇದಕ್ಕೆ ಏನು ಮಾಡೋಕ್ಕಾಗಲ್ಲಮ್ಮ, ಬೆಳೀತಾ ಬೆಳೀತಾ ಸರಿ ಆಗ್ತಾನೆ ಬಿಡು ಅಂತ ಹೇಳಿದ್ರಂತೆ. ಆದ್ರೂ ನೇತ್ರಿಗೆ ಸಮಾಧಾನನೇ ಇಲ್ಲ. ಸರಿ ಸರಿ ಆಯ್ತು, ನಾನು ಒಂದಿವ್ಸ ಬರ್ತೀನಿ ಹೇಳು, ಯಾವಾಗಾದ್ರೂ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.